ಹಾಗಾದ್ರೆ ಬೇರೆ ಯಾರೋ ಬಂದಿದ್ದಾರೆ. ಬ್ಯಾಕ್ ಡೋರ್ ಸರಿ ಇಲ್ಲ ಅಂದ್ರಲ್ಲ, ಏನಾಗಿತ್ತು? ಅದೇವ್ರೆ ಅದು ಸರಿಯಾಗಿ ಲಾಕ್ ಮಾಡಕ್ ಆಗ್ತಿರ್ಲಿಲ್ಲ, ಏನೋ ಸಮಸ್ಯೆ ಆಗಿತ್ತು, ಹಾಗಾಗಿ ಫುಲ್ ಮುಂದೆ ತಳಕ್ ಆಗ್ತಿರ್ಲಿಲ್ಲ. ನಾನು ಈ ಚಾಲೆಂಜ್ ನ ಸೋತಿದ್ದೀನಿ ಅಂತ ಭಾಗ್ಯ ಅವ್ರಿಗೆ ಹೇಗೆ ಹೇಳಿ? ಹೇಗಾದ್ರೂ ಹೇಳಲೇಬೇಕು, ನೀವೇ ಈ ಚಾಲೆಂಜ್ ನ ಗೆದ್ದಿದ್ದೀರಾ ಅಂತ. ಇಲ್ಲಾಂದ್ರೆ ನನ್ನ ಮನಸ್ಸಾಕ್ಷಿ ಒಪ್ಪಲ್ಲ. ನಾನು ಜೆನ್ಯೂನ್ ಆಗಿರ್ಬೇಕು, ಬಟ್ ನಾನು ಈ ಚಾಲೆಂಜ್ ನ ಸೋತಿದ್ದೀನಿ. ದುಡ್ಡನ್ನ ವಾಪಸ್ ಕೊಡಿ ಅಂತ ಕೇಳಲ್ಲ. ಬೇಡ ಬೇಡ, ತುಂಬಾ ರೂಡ್ ಅನ್ಸ್ಬೋದು. ಸರಿ ಆಗಲ್ಲ ಅನ್ಸತ್ ಹಾಗೆ ಕೇಳಕ್ಕೆ. ನೀವ್ ಅನ್ಕೊಂಡ್ ಹಂಗೆ ನೀವೇ ಗೆದ್ದಿದ್ದೀರಿ, ದುಡ್ಡು ಕೊಡಿ ಅಂದ್ರೆ ಮುಖಕ್ಕೆ ಹೊಡೆದಂಗೆ ಹೇಳ್ದೆ ಅಂತ ಆಗಲ್ವಾ? ಮಾಡ್ಲಿ. ಏನಿದು? ಯಾಕೋ ಇಬ್ರು ಯಾವುದೋ ಯೋಚನೆಯಲ್ಲಿ ಕಳೆದೋಗಿರೋ ತರ ಇದ್ದೀರಾ? ಏನ್ ವಿಷಯ? ಏನಿಲ್ಲ ಏನಿಲ್ಲ. ಆದಿಯವ್ರೆ, ನೀವ್ ಏನ್ ಹೇಳಕ್ ಬಂದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ವಿಷಯನ ಇನ್ನೂ ಡ್ರ್ಯಾಗ್ ಮಾಡೋದು ನನಗಿಷ್ಟ ಇಲ್ಲ. ಅದೇನು ಅಂತ ನಾನೇ ಹೇಳ್ತೀನಿ. ನಾನೀ ಸವಾಲಲ್ಲಿ ಸೋತಿದ್ದೀನಿ. ಸವಾಲಲ್ಲಿ ಸೋತ್ರೆ ದುಡ್ಡು ತಗೊಳ್ಬೇಕು ಅಂತ ನೀವು ಹೇಳಿದ್ರಲ್ವಾ? ಸರಿ, ನಾನು ಆ ದುಡ್ಡನ್ನ ತಗೊಳ್ತೀನಿ. ಆದಿಯವ್ರೆ, ನಾನು ಈ ಸೋಲನ್ನ ಒಪ್ಕೊಳ್ಳೋಕೆ ಒಂದು ಕಾರಣ ಇದೆ. ಅದೇನು ಅಂದ್ರೆ ನೀವು ಹಾಕಿರೋ ಎಫರ್ಟ್ಸ್. ಈ ಜೀವನ ಶೈಲಿ ಬದುಕೋದಕ್ಕೆ ನೀವು ತುಂಬಾನೇ ಕಷ್ಟಪಟ್ಟಿದ್ದೀರಿ. ನೀವು ಹಾಕೊಳ್ಳೋ ಬಟ್ಟೆಯಿಂದ ಹಿಡಿದು ಊಟದವರೆಗೂ ಎಲ್ಲದನ್ನೂ ಬದಲಾಯಿಸ್ಕೊಂಡಿದ್ದೀರಿ. ಈ ನಿಮ್ಮ ಪ್ರಯತ್ನ, ನಿಮ್ಮ ಹಠದ ಮುಂದೆ ನಾನು ಸೋಲು ಒಪ್ಕೊಳ್ಳೇಬೇಕಾಯ್ತು. ಅಲ್ಲ, ನಾನು ಏನೋ ಥಿಂಕ್ ಮಾಡ್ತಾ ಇದ್ರೆ ಇಲ್ಲಿ ಭಾಗ್ಯ ಅವರು ಬೇರೆ ಏನೋ ಹೇಳ್ತಾ ಇದ್ದಾರಲ್ಲ. ಎನಿವೇಸ್, ಅವರಾಗೆ ಅವರು ಕ್ಯಾಶ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅಂದಾಗ ನಾನು ಇಲ್ಲ ವಾಪಸ್ ಕೊಡಿ ಅಂತ ಕೇಳೋದು ಸರಿಯಾಗಲ್ಲ. ಕೊನೆಗೂ ನಾನು ಏನಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟನೋ ಅದಾಗ್ತಾ ಇದೆ. ಐ ಆಮ್ ಹ್ಯಾಪಿ ಫಾರ್ ಇಟ್. ಅದೇವ್ರೆ, ಏನು ಯೋಚನೆ ಮಾಡ್ತಿದ್ದೀರಿ? ಏನಿಲ್ಲ ಏನಿಲ್ಲ, ನೀವು ಒಳ್ಳೆ ಡಿಸಿಷನ್ ತಗೊಂಡಿದ್ದೀರಾ, ಖುಷಿ ಆಯಿತು. ಇದೇ ಖುಷಿಗೆ ಸೂಟ್ ಕೇಸ್ ತಗೊಂಡು ಬರ್ತೀನಿ ನಾನು. ಅದಿ ಭಾಗ್ಯಂಗೆ ನೀನೇ ನಿನ್ನ ಕೈಯಾರೆ ಕೊಡಬೇಕು. ಅದೇವ್ರೆ, ಈ 7 ದಿನ ತುಂಬಾ ಕಷ್ಟಪಟ್ಟಿದ್ದೀರಾ. ನಮ್ಮಿಂದಾಗಿ ಕಷ್ಟಪಟ್ಟಿದ್ದೀರಾ, ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ಆ ಥರ ಏನೂ ಇಲ್ಲ ಅತ್ತೆ. ನಾನು ತುಂಬ ಖುಷಿ ಪಟ್ಟೆ ಇದನ್ನೆಲ್ಲ ಮಾಡಿರೋದು. ರೆಡಿ? ಅದೇ ನೀನೇ ನಿನ್ನ ಕೈಯಾರೆ ಕೊಡು. ಇದ್ರಲ್ಲೇನು ದುಡ್ಡೇ ಇಲ್ಲ. ನೀನ್ ಕೊಟ್ಟಿರೋ ದುಡ್ಡು ಇದರಲ್ಲೇ ಇತ್ತಪ್ಪ. ಈ ಕಾಣಿಸ್ತಾ ಇಲ್ಲ ಅಂದ್ರೆ ಎಲ್ಲೋಯ್ತು? ಪಕ್ಕ ಇದರಲ್ಲೇ ಇತ್ತಾ? ಹೌದಾ? ಅದೇ ಇದರಲ್ಲೇ ಇತ್ತು. ಯಾವುದಕ್ಕೂ ಒಂದ್ಸಲ ನೀವು ಇಟ್ಟಿರೋ ಜಾಗದಲ್ಲಿ ನೋಡೋಣ ಬನ್ನಿ. ಸರಿ ಬನ್ನಿ. ದುಡ್ಡು ಎಲ್ಲಿಟ್ಟಿದ್ರಿ?
ಏನ್ ಹುಡುಕ್ತಿದ್ದೀರಾ? ಅತ್ತೆ ಅತ್ತೆ ದುಡ್ಡು ಕಾಣಿಸ್ತಿಲ್ಲ ಅತ್ತೆ. ದುಡ್ಡು ಎಲ್ಲೂ ಇಲ್ಲ ಗೆಳತಿ, ಪಕ್ಕ ಇಲ್ಲೇ ಇಟ್ಟಿದ್ದ. ಹ್ಞೂ ಫ್ರೆಂಡು, ಇಲ್ಲೇ ಇಟ್ಟಿದ್ದು. ಯಾವ್ದಕ್ಕೂ ಒಂದ್ಸಲ ಬೇರೆ ರೂಮಲ್ಲಿ ಚೆಕ್ ಮಾಡೋಣವಾ? ಅದೇವ್ರೆ ದುಡ್ಡು ಇಟ್ಟಿರೋದು ಇಲ್ಲೇ ಅಂದ್ಮೇಲೆ ಅದ್ ಹೇಗ್ ಬೇರೆ ರೂಮ್ಗೆ ಹೋಗುತ್ತೆ? ಹೌದು ಹೌದು, ಹಾಗಾದ್ರೆ ಪಕ್ಕ ಯಾರೋ ಕದ್ದಿದ್ದಾರೆ ಅಂತ ನನ್ನ ಫೀಲ್. ಲಾಸ್ಟ್ ಟೈಮ್ ಆ ದುಡ್ಡನ್ನ ನೀವು ಯಾವಾಗ ನೋಡಿದ್ದು? ಫ್ರೆಂಡು, ನಿನ್ನೆ ನೋಡಿದ್ದು. ನಿನ್ನೆಯಿಂದ ಯಾರಾದ್ರೂ ಈ ಮನೆಗೆ ಹೊರಗಡೆಯವ್ರು ಯಾರಾದ್ರೂ ಬಂದಿದ್ರಾ? ಇಲ್ಲ ಅದಿ, ನಮ್ಮ ಮನೆಯವ್ರ ಬಿಟ್ಟು ಬೇರೆ ಯಾರು ಬಂದಿಲ್ಲ. ಇಲ್ಲ, ಒಬ್ಬ ಬಂದಿದ್ದ. ಯಾರಮ್ಮ ಬಂದಿದ್ರು? ಅದೇ ಬಗ್ಗೆ ಬಾಗಿಲು ಸರಿ ಮಾಡಕ್ಕೆ ಗಣೇಶ ಬಂದಿದ್ನಲ್ವಾ? ಸುನಂದ ಅವ್ರೆ, ಆ ಗಣೇಶ ಅದನ್ನ ತಗೊಳಕ್ ಸಾಧ್ಯನೇ ಇಲ್ಲ. ಅವನ್ ಪಾಪ ಬ್ಯಾಕ್ ಡೋರ್ ಹತ್ರ ಬಂದ, ಪ್ರಿಪೇರ್ ಮಾಡ್ದ, ಅವನಷ್ಟಕ್ಕೆ ಹೋದ. ಅಷ್ಟಕ್ಕೂ ಅವನಂತ ಮನುಷ್ಯ ಅಲ್ವೇ ಅಲ್ಲ. ಹಾಗಾದ್ರೆ ಬೇರೆ ಯಾರೋ ಬಂದಿದ್ದಾರೆ. ಬ್ಯಾಕ್ ಡೋರ್ ಸರಿ ಇಲ್ಲ ಅಂದ್ರಲ್ಲ, ಏನಾಗಿತ್ತು? ಅದೇವ್ರೆ ಅದು ಸರಿಯಾಗಿ ಲಾಕ್ ಮಾಡಕ್ ಆಗ್ತಿರ್ಲಿಲ್ಲ, ಏನೋ ಸಮಸ್ಯೆ ಆಗಿತ್ತು, ಹಾಗಾಗಿ ಫುಲ್ ಮುಂದೆ ತಳಕ್ ಆಗ್ತಿರ್ಲಿಲ್ಲ. ಲಾಕ್ ಹಾಕಕ್ಕೆ ಆಗ್ತಾ ಇರ್ಲಿಲ್ವಾ? ಅಂದ್ರೆ ನೈಟ್ ಎಲ್ಲ ಓಪನ್ ಐತಾ? ಅದು ಫ್ರೆಂಡು, ಬಾಗಿಲು ಹಾಕಕ್ಕೆ ಆಗ್ತಿಲ್ವಲ್ಲ ಅಂತ ಅಕ್ಕಿ ಮೂಟೆ ಅಡ್ಡ ಇಟ್ಟು ಬಾಗಿಲು ಮುಚ್ಚಿದ್ವಿ. ಅಲ್ಲ ಗೆಳತಿ, ಮನೇಲಿ ಇಷ್ಟೊಂದು ಕ್ಯಾಶ್ ಇರುವಾಗ ಯಾರಾದ್ರೂ ಅಕ್ಕಿ ಮೂಟೆ ಇಟ್ಟು ಬಾಗಿಲು ಕ್ಲೋಸ್ ಮಾಡ್ತಾರಾ? ಅದು ಹಾಗಲ್ಲ ಫ್ರೆಂಡು. ಅಲ್ಲ, ಇಷ್ಟು ವರ್ಷ ಇಲ್ಲಿ ಕಳ್ತನ ಏನೂ ಆಗೇ ಇಲ್ಲ. ಏರಿಯಾ ತುಂಬಾ ಚೆನ್ನಾಗಿದೆ, ಅದಕ್ಕೆ. ಏನ್ ಗೆಳತಿ, ಇಷ್ಟು ವರ್ಷ ಆಗಿಲ್ಲ ಅಂದ್ರೆ ಇವಾಗ ಆಗಲ್ಲ ಅಂತ ಅರ್ಥನಾ? ಈಗ ವಾದ ಮಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಮುಂದೆ ಏನ್ ಮಾಡೋದು ಆಲೋಚನೆ ಮಾಡೋಣ ಅಷ್ಟೇ. ಏನಿಲ್ಲ ಮಾವ, ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡೋಣ. ಭಾಗ್ಯ, ಪೊಲೀಸ್ ಸ್ಟೇಷನ್ ಬೇಡಮ್ಮ. ಈಗ ತಾನೇ ಅಲ್ಲಿಗೆ ಹೋಗಿ ಏನೇನೋ ಸಮಸ್ಯೆ ಆಗಿದೆ, ಮತ್ತೆ ಅಲ್ಲಿ ಹೋಗೋದು ಬೇಡ ಮಗಳೇ. ನಾವೇನಾದ್ರೂ ಮಾಡೋಣ. ಗೆಳತಿ, ನಾವ್ ಏನು ಮಾಡಕ್ಕಾಗಲ್ಲ, ಪೊಲೀಸ್ ಹತ್ರ ಹೋಗ್ಲೇಬೇಕು. ನಾಳೆ ಏನಾದ್ರೂ ಸಮಸ್ಯೆ ಆದ್ರೆ ಮತ್ತೆ ಪ್ರಾಬ್ಲಮ್ ಆಗೇ ಆಗತ್ತೆ. ಸೇಫ್ ಆಗಿದ್ದಷ್ಟು ನಮ್ಗೆ ಒಳ್ಳೇದು. ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟು ಬರೋಣ. ಭಾಗ್ಯ ಅವರೇ, ಬನ್ನಿ. ಮಗಳೇ, ನಿಮ್ ಜೊತೆ ನಾನು ಬರ್ತೀನಿ. ಮಾವ, ನಿಮ್ ಮನೇಲಿ ನಾವು ಹೋಗಿ ಬರ್ತೀವಿ. ಇಲ್ಲ ಪರವಾಗಿಲ್ಲ, ನಾನು ಭಾಗ್ಯ ಹೋಗಿ ಬರ್ತೀವಿ. ಏನಾದ್ರೂ ಅವಶ್ಯಕತೆ ಬಿದ್ರೆ ನಾನೇ ಕಾಲ್ ಮಾಡ್ತೀನಿ. ಸರಿ, ಹುಷಾರ್ ಬನ್ನಿ. ಫೋನ್ ಮಾಡಿ ಏನೋ ಬೇಕಾದ್ರೆ. ಬ್ರದರ್, ನೀವು ಸುಮ್ಮನೆ ಬರೋಕ್ ಹೋದ್ರಿ, ನಾನೇ ಮುಗಿಸ್ಕೊಂಡ್ ಬರ್ತಾ ಇದ್ದೆ. ಅದ್ ಹೇಗಾಗತ್ತೆ ಬ್ರದರ್? ನೀವು ಸ್ಟೇಷನ್ ಇರೋವಾಗ ನಾನು ಸುಮ್ಮನಿರೋದಾ? ಅದಕ್ಕೆ ಬಂದೆ. ಅಂದ ಏನಾಯ್ತು ಬ್ರದರ್? ಯಾಕೆ ಸ್ಟೇಷನ್ಗೆಲ್ಲ ಬಂದಿದ್ದೀರಾ? ಎನಿ ಪ್ರಾಬ್ಲಮ್? ಅದು ಬ್ರದರ್, ನಾವು ಭಾಗ್ಯ ಅವ್ರಿಗೆ 25 ಲಕ್ಷ ದುಡ್ಡು ಕೊಟ್ಟಿದ್ವಲ್ಲ, ಅದನ್ನ ಯಾರೋ ಕದ್ದಿದ್ದಾರೆ. ಬ್ರದರ್, ಏನ್ ಹೇಳ್ತಿದ್ದೀರಾ? 25 ಲಕ್ಷ ಕಳ್ಕೊಂಡ್ರ? ಹಾ ಬ್ರದರ್. ಅಲ್ಲ, ಅಷ್ಟು ದೊಡ್ಡ ಅಮೌಂಟ್ ಕಳ್ಕೊಳ್ಳೋದು ಅಂತಂದ್ರೆ ಏನ್ ಬ್ರದರ್? ಅಷ್ಟು ದೊಡ್ಡ ಅಮೌಂಟ್ ಜೋಪಾನವಾಗಿ ನೋಡ್ಕೋಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಇವ್ರಿಗೆ? ನಾನ್ ನಿಮ್ಗೆ ಅವತ್ತೇ ಹೇಳಿದೆ ಬ್ರದರ್, ಅಷ್ಟೊಂದು ದೊಡ್ಡ ಅಮೌಂಟ್ ಎಲ್ಲ ಕೊಡೋದ್ ಬೇಡ, ಯಾವ್ದೋ ಒಂದು ಬೇಕರಿಯಿಂದ ಒಂದು ಸ್ವೀಟ್ ಡಬ್ಬ ಕೊಡೋಣ ಅಂತ. ನಿನ್ನೊಂದು ಮಾತೇ ಕೇಳಲಿಲ್ಲ. ಈಗ ನೋಡಿದ್ರೆ ಯಾವನೋ ಒಬ್ಬ ಕಳ್ಳ ಮನೆ ಒಳಗಡೆ ಬಂದು ಮನೆಯಲ್ಲಿ ಇಟ್ಟಿರೋ ದುಡ್ಡನ್ನ ತಗೊಂಡ್ ಹೋದ ಅಂತಂದ್ರೆ ಇವ್ರಿಗೆ ಯಾರಿಗೂ ಗೊತ್ತೇ ಆಗ್ಲಿಲ್ವಾ? ಬ್ರದರ್, ಕೂಲ್. ಈಗ ಕೂಗಾಡಿ ಏನು ಪ್ರಯೋಜನ ಇಲ್ಲ, ಏನು ಮಾಡಕ್ಕಾಗಲ್ಲ. ಏನಾದ್ರೂ ಮಾಡಿ ಹುಡುಕ್ಬೇಕು ಅಷ್ಟೇ. ಬ್ರದರ್ ಹೇಳಿದ್ನಲ್ಲ, ಕೂಗಾಡಿ ಏನು ಪ್ರಯೋಜನ ಇಲ್ಲ. ನೋಡಿ,
ಈ ರೀತಿ ಕೂಗಾಡ್ತಾ ನಿಂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ, ಬೇರೆ ಏನೂ ಆಗಲ್ಲ. ಅದ್ರ ಕಂಪ್ಲೇಂಟ್ ಎಲ್ಲ ಆಗಿದೆ. CI ಅವರು ಮನೆಗೆ ಬಂದು ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಫೈಂಡ್ ಇಟ್. ಅದೇ ಸರ್, ಹೊಡೋಣವಾ? ಹೊರಡೋಣ. ಗಾಡಿ ತೆಗೆಳ್ರಿ. ಬ್ರದರ್, ನೀವು ನಮ್ಮ ಜೊತೆಲಿ ಬನ್ನಿ. ಅಯ್ಯೋ ಇಲ್ಲ ಬ್ರದರ್, ನಾನು ನೀವ್ ಏನೋ ಒಂದು ಪ್ರಾಬ್ಲಮ್ ನಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ನೋಡೋಣ ಅಂತ ಬಂದೆ ಅಷ್ಟೇ. ಇಟ್ಸ್ ಓಕೆ, ಯು ಕ್ಯಾರಿ ಆನ್ ಬ್ರದರ್. ಇಲ್ಲ, ನೀವು ಬನ್ನಿ, ನಿಮ್ಮಿಂದ ಏನಾದ್ರೂ ಕೇಸ್ಗೆ ಹೆಲ್ಪ್ ಆಗ್ಬೋದು. ಪ್ಲೀಸ್ ಬನ್ನಿ. ನಾವು ಇವ್ರ ಜೊತೆ ಬರ್ತೀವಿ, ನೀವು ಹೋಗಿ. ಓಕೆ ಸರ್, ಬನ್ನಿ ಬ್ರದರ್. ಅಲ್ಲ, ಇಲ್ಲಿ ಏನು ನಡೀತಿದೆ ಅಂತ ನಂಗೆ ಅರ್ಥನೇ ಆಗ್ತಿಲ್ವಲ್ಲ. ಇರಲಿ, ಮೇಡಮ್ಗೆ ಅಪ್ಡೇಟ್ ಮಾಡೋಣ. ಹೇಳು. ಮೇಡಮ್, ಆದಿ ಸರು, ತಾಂಡವ್ ಸರು ಮತ್ತೆ ಯಾವುದೋ ಒಂದು ಲೇಡಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ರು. ವಾಟ್? ಸ್ಟೇಷನ್ಗ? ಏನಕ್ಕೆ? ಮೇಡಮ್, ನಾನು ಪೊಲೀಸ್ ಅಲ್ಲ, ನಿಮ್ಮ ಕಂಪ್ನಿ ಎಂಪ್ಲಾಯಿ. ನಾನು ಪೊಲೀಸ್ ಆಗಿದ್ರೆ ಅವ್ರು ಕಂಪ್ಲೇಂಟ್ ಕೊಡಕ್ ಬಂದಾಗಲೇ ಗೊತ್ತಾಗ್ತಿತ್ತು ಯಾಕೆ ಬಂದಿದ್ರು ಅಂತ. ಏಯ್, ಸ್ಟಾಪ್ ಜೋಕಿಂಗ್. ನನ್ನ ಅಪಾಯಿಂಟ್ ಮಾಡಿರೋದು ಅದೇ ವಿಷಯಕ್ಕೆ. ಬೈ ಹುಕ್ ಆರ್ ಕ್ರುಕ್ ಏನೇನ್ ಇನ್ಫಾರ್ಮೇಶನ್ ಇರುತ್ತೋ ಎಲ್ಲ ತಗೊಂಡು ನನಗೆ ಹೇಳಿ. ಸ್ಟೇಷನ್ಗೆ ಯಾಕೆ ಹೋಗಿದಾನೆ? SI ಸರ್ ಇದ್ದಾರಾ? ಮೇಡಮ್, ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಮೇಡಮ್. ಇಲ್ಲ, SI ಸರ್ ಒಳಗಡೆ ಇದ್ದಾರಲ್ಲ. ಸಾರಿ ಮೇಡಮ್, ನಾನು ನೋಡಿರ್ಲಿಲ್ಲ. ಹೊರಗಡೆ ಇದ್ದಾರೆ, ನೋಡಿ ಮೇಡಮ್. ನಮಸ್ತೆ ಸರ್. ಒಂದು ನಿಮಿಷ ಮಾಡ್ತೀನಿ. ಓಹೋ ಮೇಡಮ್, ಬನ್ನಿ ಕೂತ್ಕೊಳ್ಳಿ. ಏನ್ ಮೇಡಮ್, ಅನ್ಯಾಯವಾಗೂ ನನ್ನ ಕೆಲಸ ಹೋಗೋ ತರ ಮಾಡ್ತಾ ಇದ್ರಲ್ಲ. ಐ ಆಮ್ ರಿಯಲಿ ಸಾರಿ ಸರ್. ಕಂಪ್ಲೀಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಗ್ಬಿಟ್ಟಿದೆ. ಅದಕ್ಕೆ ಈ ರೀತಿ ಆಯ್ತು. ಏನು ಪ್ರಾಬ್ಲಮ್ ಆಗಿಲ್ಲ ತಾನೆ? ಪ್ರಾಬ್ಲಮ್ ಆಗೋದಾ? ಆ ಸರ್ಗೆ ಕಮಿಷನರ್ ಲೆವೆಲ್ಗೂ ಕಾಂಟ್ಯಾಕ್ಟ್ ಇದೆ ಮೇಡಮ್. ಕಮಿಷನ್ ಸರ್ ಸ್ಟೇಷನ್ಗೆ ಬಂದು ನನ್ನ ಮುಖ ತುಂಬ ಹೋಗ್ದೋದ್ರು ಗೊತ್ತಾ. ಅದಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿ ತುಂಬಾ ಒಳ್ಳೆಯವರು ಅನ್ಸುತ್ತೆ. ನಾವೇ ಅವಸರವಾಗಿ ಅವ್ರ ಹತ್ರ ತುಂಬಾ ರೂಢಾಗಿ ಬಿಹೇವ್ ಮಾಡ್ಬಿಟ್ಟು ಅನ್ಸುತ್ತೆ. ಎಲ್ಲ ಆಗಿದ್ದು ನನ್ನಿಂದನೇ ಸರ್. ಮೊದಲು ಆ ವ್ಯಕ್ತಿಗೆ ನಾನು ಸಾರಿ ಕೇಳಬೇಕು. ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸು, ಅಡ್ರೆಸ್ ಏನಾದರೂ ಇದ್ರೆ ಕೊಡ್ತೀರಾ? ಓಕೆ ರೀ, ಅವಾಗಲೇ ಬಂದಿರಲ್ಲ ಹಾದಿ ಅಂತ ಹೇಳಿ, ಅದು ಸ್ವಲ್ಪ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡಿ ಇವರಿಗೆ. ಹೋಗಿ ಇಸ್ಕೊಳ್ಳಿ. ಸರಿ ಸರ್.